ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಮಸ್ಕಿಯಲ್ಲಿ ಮತದಾನ ಮುಗಿದರೂ ಎರಡೂ ಪಕ್ಷಗಳ ಕಾರ್ಯಕರ್ತರ ಮತ್ತು ಮುಖಂಡರ ನಡುವಿನ ಘರ್ಷಣೆ ಹಾಗೆ ಮುಂದುವರೆದು ದಾಳಿ ಪ್ರತಿದಾಳಿಗಳು ನಡೆದಿದ್ದು ಮಸ್ಕಿ ಇದೀಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ನಡೆದ ಘರ್ಷಣೆಯಿಂದ ಪಟ್ಟಣ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡರ ಸಹೋದರ ಸಿದ್ದನಗೌಡ ತುರ್ವಿಹಾಳ್ ಮೇಲೆ ಬಿಜೆಪಿ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಅಟ್ಟಾಡಿಸಿಕೊಂಡು ಬಡಿಗೆಗಳಿಂದ ಹೊಡೆದ ಘಟನೆ ನಡೆದಿದ್ದು ಮಸ್ಕಿಯಲ್ಲಿ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ನಡೆಸಿದ ಬಿಜೆಪಿ ಕಾರ್ಯಕರ್ತ ಹನುಮಂತ ಎಂಬಾತನ ಬೇಕರಿಯನ್ನು ನುಜ್ಜುಗುಜ್ಜುಗೊಳಿಸಲಾಗಿದೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಪ್ರತಿದಾಳಿ ನಡೆಸಿದ ಸಾವಿರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಮಧ್ಯರಾತ್ರಿ ಪೊಲೀಸ್ ಠಾಣೆಗೆ ತೆರಳಿ ಬಿಜೆಪಿ ಕಾರ್ಯಕರ್ತರನ್ನು ಬಂಧಿಸುವಂತೆ ಪ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಿದ್ದರಿಂದ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಘಟನೆಗೆ ಸಂಬಂಧಿಸಿದಂತೆ ಎರಡೂ ಪಕ್ಷಗಳಿಂದ ಯಾವುದೇ ದೂರು ಪ್ರತಿದೂರು ದಾಖಲಾಗಿಲ್ಲ ಎಂದು ಹೇಳಲಾಗಿದೆ. ಘಟನೆಯಿಂದ ಪಟ್ಟಣದಲ್ಲಿ ಬಿಗಿ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ತುರ್ವಿಹಾಳ್ ಮಧ್ಯೆ ನಡೆಯುತ್ತಿರುವ ಚುನಾವಣಾ ಪೈಪೋಟಿ ಸಂಘರ್ಷಕ್ಕೆ ತಿರುಗಿ ಹಲ್ಲೆ ಪ್ರತಿ ಹಲ್ಲೆಗಳು ನಡೆಯುತ್ತಿರುವುದು ಪರಿಸ್ಥಿತಿ ಉದ್ವಿಗ್ನತೆಗೆ ಕಾರಣವಾಗಿದೆ. ಪರಿಸ್ಥಿತಿ ನಿಯಂತ್ರಣ ತಪ್ಪುತ್ತಿರುವ ಮಾಹಿತಿ ಪಡೆದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ನಿನ್ನೆ ರಾತ್ರಿಯೇ ಮಸ್ಕಿ ಪಟ್ಟಣಕ್ಕೆ ತೆರಳಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸೂಚಿಸಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಅಲ್ಲಿ ಹಾಸ್ಪಿಟಲ್ ಇಲ್ಲಿ 3, 4, 5 ಇನ್ನು ಮಸ್ಕಿಗೆ ನಾವು ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ವಿ. ನಿಂತ್ಕೊಂಡು ಮುಂದೆ ಬರ್ತಾ ಇದ್ವಿ. ಒಂದೇ ಸತ ಎಲ್ಲೇಗನ ಅಂತ ಇನ್ನು ಸೀದಾ ಬಂಗುಗಳು ರಾಡುಗಳು ತಗೊಂಡು ಬೇಡ ಫಸ್ಟ್ ಅವರಿಗೆ ಬಿಡ್ತೇನೆ. ಸಿದ್ದರಾಮಯ್ಯ ಈಗ ಒಳಗೋಗ್ಯಾನ ಒಟ್ಟು ನೀವು ಎಷ್ಟು 3 ಗಾಯ ಆಗ್ಯದ? 4 ಜನ. 1, 2, 3 ಸಿದ್ಧ 3 ಕೌತಾಳ ನಿಮಗೆ ಕೌತಾಳ ಶ್ರೀರಾಮ್ ಕವಿತಾಳ ಮೌಲಾನ ತುರ್ವಿ ಇಲ್ಲ ಇಲ್ಲ ನೀವು ತೆಗೆದ್ಬಿಡ್ರಿ ಯಾಕಂದ್ರೆ ಮಸ್ಕಿ ಶಾಸಕ ಆರ್ ಬಸನಗೌಡ ಸಹೋದರ ಸಿದ್ದನಗೌಡ ಹಲ್ಲೆಗೊಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ವಿವಿಧ ಪಕ್ಷಗಳ ಮುಖಂಡರು ಭೇಟಿ ನೀಡಿ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ನಗರದ ಸರ್ಕಾರಿ ಆಸ್ಪತ್ರೆಗೆ ಸಿದ್ದನಗೌಡರನ್ನು ಚಿಕಿತ್ಸೆ ಕೊಡಿಸಲು ಕರೆತಂದಾಗ ಸ್ಥಳಕ್ಕೆ ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹನುಮಂತಪ್ಪ ಮುದ್ದಾಪುರ್, ಕಾಂಗ್ರೆಸ್ ಮುಖಂಡ ನಲ್ಲ ವೆಂಕಟೇಶ್ವರರಾವ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಜಿ ಮಲ್ಲಿಕ್ ವಕೀಲ್, ಯಲ್ಲಪ್ಪ ತಲಿಗರ್ ಸೇರಿದಂತೆ ಅನೇಕರು ಭೇಟಿ ನೀಡಿ ಸಿದ್ದನಗೌಡರ ಆರೋಗ್ಯ ವಿಚಾರಿಸಿ ಪರಿಸ್ಥಿತಿ ಕುರಿತು ಮಾಹಿತಿ ಪಡೆದರು. ಹೆಚ್ಚಿನ ಚಿಕಿತ್ಸೆಗಾಗಿ ಸಿದ್ದನಗೌಡರನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಸಿದ್ದನಗೌಡರ ಆರೋಗ್ಯ ವಿಚಾರಿಸಲು ಮಸ್ಕಿ ಸೇರಿದಂತೆ ಸಿಂಧನೂರಿನ ವಿವಿಧ ಗ್ರಾಮಗಳಿಂದ ಜನರು ತಂಡೋಪತಂಡವಾಗಿ ಬಂದು ಆರೋಗ್ಯ ವಿಚಾರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಿಜೆಪಿ ಅಭ್ಯರ್ಥಿ ಕೆ ಕರಿಯಪ್ಪ ಭೇಟಿ ಮಾಡಿ ಆರೋಗ್ಯ ವಿಚಾರಣೆ ನಡೆಸಿದರು. ಆಗ ಹೊತ್ತಿನ ನಾವು ಪಿನ್ ಮಾಡಿ ಲೇಟ್ ಆಗಿತ್ತು. ಶಿವರೆಡ್ಡಿ ಅಂತ ಅವರಿಗೆ
ಅದಾದಾಗ ಇವರು ಸಿದ್ದನಗೌಡರಿಗೆ ಅದೇನು ಮಾಹಿತಿ ಇಲ್ಲ, ಹಳ್ಳಿಗೆ ಹೋಗಿ ಬರಂಗೆ ಬಂದರು 6 ಗಂಟೆಗೆ. ಬಂದಾಗ ಕಾರ್ ಇಳಿದು ಹೊಂಟನಿದ್ದ ಆ ಗಚ್ಚಿನ ಮಠದ ತಕ್ಕ. ಅಲ್ಲಿ ಬೂತ್ ಐತಿ ಒಂದು ಕೇಂದ್ರ ಶಾಲೆ ಅಂತ. ಅದು ಬೂತ್ನಾಗ ಹಿಂಗೆ ಬರ ಇಟ್ಟಾಗ ಇಲ್ಲಿ ಇವತ್ತು ನಾವು ಹಿಡ್ಕರಿ ಇವ್ರು ಓದಿರಿ ಅಂತಂದು ಹಂಗೆ ತೆಕ್ಕಿ ಬಿಡೋದು ಹಿಡ್ದಾರ. ಇವರು ಸಿದ್ದಗೌಡರು ಬೆಂಬಲ ಇದ್ರು ಬುಡ್ಸಕ್ಕೆ ಹಚ್ಚಾರ. ಬುಡ್ಸ ಇಟ್ಟಾಗ ಅವ್ರ ಹುಡುಗನು ಬಂದು ಸಿದ್ದಗೌಡ ಗಟ್ಟಿ ಹಿಡ್ಕೊಂಡಾಗ ಸಿದ್ದನಗೌಡಿಗೆ ಏಟು ಬಿದ್ದೈತೆ, ಅವ್ರ ಹುಡುಗನು ಒಂದು ಏಟು ಬಿದ್ದು ಅವರೇ ಬಿಡ್ದಾರ. ಹಂಗಾಗಿತ್ತು ಜಾಸ್ತಿ ಬಿಡದಾರ. ಕೈ ಇದು ಪ್ರಚಾರ ಐತೆ, ತೆಲಿದೆ ಭಾಳ ಎಲ್ಲ ಮೈಕ್. ಸರ್ ಯಾರು ಬಡ್ದಾರ ಎಂಬುದು ಗೊತ್ತಾಯ್ತು ಸರ್? ಅವರು ಯಾರಾದ್ರೆ ಹೆಸರು ರಾಕೇಶ್ ಪಾಟೀಲ್ ಅಂತ ಅವರಿದ್ರು. ಅಲ್ಲೇ ನೂರಾರು ಮಂದಿ ಇದ್ರು. ಅವ್ರು ಅದ್ರ 8 ಮಂದಿ ಬಡ್ದಾರೆ. ಇವತ್ತು ಓಡ್ಸಾಡಿ ಬಡ್ದಾರೆ. ಅದು ಏನಿದ್ರೂ ಮುಂಚಿತವಾಗಿಯೂ ಗಲಾಟೆ ಆಗುತ್ತಂತ ಇತ್ತು 3 ಗಂಟೆಲಿದ್ದಾನ. ಇದೇನಪ್ಪ ಮತ್ತು ಕಾರ್ಯಕರ್ತರಿಗೆ ಏನೋ ಅನ್ಯಾಯ ಆಗ್ತೈತೆ, ಯಾಕೆ ಇದು ಮಾಡೋಕ್ಕಂತ ಮಾತಾಡಿದ ಅಂತ ಹೋಗಿ ಆಯ್ತು. ಹೋಗಿಟ್ಟಾಗ ಅಂದ್ರೆ ಹಂಗೆ ಯಾಕೆ ಬುದ್ಧಿಯಾಡಕೋತಾರೆ, ಬುದ್ಧಿಯಾಡ್ರಪ್ಪ. ಇವ್ರು 4-5 ಮಂದಿ ಇದ್ರು. ಅವರು 200 ಮಂದಿ ಇದ್ರು. 200 ಮಂದಿ ಗುಂಪು ಕೂಡಿ ಇದು ಮಾಡ್ಯಾರ. ಮಾಡ್ಸೋಕೆ ಹೋಗಿ ಸಿಗಿ ಬಿದ್ದಾರೆ. 3 ಜೀಪ್ ಇದ್ದು ಅಂತ. ಅಲ್ಲೇ ಇವರು ಸಿದ್ದನಗೌಡಕ್ಕೆ ಫೋನ್ ಮಾಡಿದ್ರು ಕಾಂಗ್ರೆಸ್ ಕಾರ್ಯಕರ್ತರು. ಆ ಫೋನ್ ಮಾಡಿದಾಗ ಸಿದ್ದನಗೌಡ ಬಂದಾಗ ಅಲ್ಲಿ 2 ಜೀಪ್ ಓಡಾಗ್ಯಾರ. ಈಗ ಒಂದು ಜೀಪ್ನಾಗ ಇದ್ದವ್ರಿಗೆ ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಮತ್ತೆ ಅಲ್ಲಿ ಒಂದು 2 ಕಪ್ಪಳಕ್ಕೆ ಪಡೆದ ಅಷ್ಟು ಬಿಟ್ಟು ಏನಿಲ್ಲ. ಯಾಕೆ ಹಿಂಗೆ ಮಾಟ ಮಾಡ್ತಾರಂತ ಸಿದ್ದನಗೌಡ ಅಂದಾಗ ಅದರಿಂದನೇ ನಮ್ಮ ಡ್ರೈವರಿಗೆ ಬಿಡಿದೀನಿ ಏನಂತಂದು ಅಂತರ ಹಂಗಾಗಿ ಸ್ವಲ್ಪ ಕಿರಿಕಿರಿ ಮಾಡಿದ್ರು. MLA ಸಾಹೇಬರಿಗೆ ಸಾಯಂಕಾಲ ಸ್ಕ್ಯಾನಿಂಗ್ ಮಾಡಿಸಬೇಕು ಇವತ್ತು ಕೇಳ್ಬೇಕಪ್ಪ ಅಂಬೋದು ಅವರು ಅಲ್ಲೇ ಬಂದಿರ್ತಾರೆ. ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಅವರ ಸಹೋದರ ಸಿದ್ದನಗೌಡ ತುರ್ವಿಹಾಳ್ ಮೇಲಿನ ಹಲ್ಲೆ ಬಗ್ಗೆ ವಿಷಾದಿಸುತ್ತೇನೆ. ಯಾರೇ ಆಗಲಿ ಕಾನೂನು ಕೈಗೆತ್ತಿಕೊಂಡು ದೈಹಿಕ ಹಲ್ಲೆ ಮಾಡುವುದು ಸರಿಯಲ್ಲ. ಇದು ಯಾವುದೇ ಪಕ್ಷದವರು ಮಾಡಿದ್ದರೂ ಖಂಡನೀಯ ಎಂದು ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ತಿಳಿಸಿದ್ದಾರೆ. ಮಸ್ಕಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮಸ್ಕಿ ಪಟ್ಟಣದಲ್ಲಿ ಮೇ 10ರಂದು ಮತದಾನ ಮುಕ್ತಾಯದ ವೇಳೆಗೆ ಕಾಂಗ್ರೆಸ್ ಮುಖಂಡ ಸಿದ್ದನಗೌಡ ತುರ್ವಿಹಾಳ್ ಅವರ ಮೇಲಿನ ಹಲ್ಲೆ ಘಟನೆ ಸರಿಯಾದ ಬೆಳವಣಿಗೆಯಲ್ಲ. ನಾನು 12 ವರ್ಷ ಕ್ಷೇತ್ರದ ಶಾಸಕನಾಗಿದ್ದರೂ ಇಂತಹ ಘಟನೆಗಳು ನಡೆದಿರಲಿಲ್ಲ. ಇತ್ತೀಚೆಗೆ ಇಂತಹ ಘಟನೆಗಳು ನಡೆಯತೊಡಗಿರುವುದು ಆತಂಕಕಾರಿ. ಇಂತಹ ಘಟನೆಗೆ ಯಾರೇ ಕಾರಣರಾಗಿದ್ದರೂ ಪಕ್ಷಾತೀತವಾಗಿ ನಾನು ಖಂಡಿಸುತ್ತೇನೆ. ಆದರೆ ಇದಕ್ಕೂ ಮುನ್ನ ಮೇ 9ರಂದು ಬೂತ್ಗಳ ಪರಿಶೀಲನೆಗೆ ತೆರಳಿದ್ದ ನನ್ನ ಕಾರಿನ ಚಾಲಕ ಸೋಮಣ್ಣ, ಮುಖಂಡ ವೆಂಕಣ್ಣ ಸಾಹುಕರ್, ನನ್ನ ಆಪ್ತ ಸಹಾಯಕ ವೀರೇಶ್ ಬಳಿಗಾರ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಿದ್ದನಗೌಡ ತುರ್ವಿಹಾಳ್ ನಡೆಸಿದ್ದಾರೆ. ಸಿದ್ದನಗೌಡ ತುರ್ವಿಹಾಳ್ ಮತದಾನದ ದಿನ ಹಂಪನಾಳ್, ರತ್ನಾಪುರಹಟ್ಟಿ ಸೇರಿ ಮಸ್ಕಿಯ ಹಲವು ಬೂತ್ಗಳಿಗೆ ತೆರಳಿ ಪ್ರಭಾವ ಬೀರುವ ಯತ್ನ ನಡೆಸಿದ್ದಾರೆ. ಇದಕ್ಕೆ ರೊಚ್ಚಿಗೆದ್ದ ಕೆಲವರು ಈ ರೀತಿಯ ಘಟನೆ ನಡೆಸಿದ್ದಾರೆ. ಇದು ಯಾರೇ ಮಾಡಿದರೂ ಖಂಡಿಸುತ್ತೇನೆ. ಇಂತಹ ಘಟನೆಗಳು ಮಸ್ಕಿಯಲ್ಲಿ ನಡೆಯಬಾರದು. ಎಲ್ಲರೂ ಶಾಂತಿ ಕಾಪಾಡಿಕೊಳ್ಳಬೇಕೆಂದು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ನನ್ನ ಕಾರ್ಯಕರ್ತರಿಗೆ ತಿಳಿ ಹೇಳುತ್ತೇನೆ. ಶಾಸಕ ಬಸನಗೌಡ ತುರ್ವಿಹಾಳ್ ತಮ್ಮ ಕಾರ್ಯಕರ್ತರಿಗೆ ತಿಳಿ ಹೇಳಿ ಕ್ಷೇತ್ರದಲ್ಲಿ ಶಾಂತಿಯ ವಾತಾವರಣ ಸೃಷ್ಟಿಗೆ ಇಬ್ಬರು ಮುಂದಾಗೋಣ ಎಂದು ಪ್ರತಾಪ್ ಗೌಡ ಪಾಟೀಲ್ ವಿನಂತಿಸಿದ್ದಾರೆ. ಮೇ 10ರ ರಾತ್ರಿಯಿಂದ ನನಗೆ ಜೀವ ಬೆದರಿಕೆ ಕರೆಗಳು ಬರುತ್ತಿವೆ. ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಅವರ ಮಾವ ಸೇರಿದಂತೆ ಇನ್ನಿತರರು ಮೊಬೈಲ್ ಸಂಖ್ಯೆ ಮೂಲಕ ನನಗೆ ಕರೆ ಮಾಡಿ ಕೊಲೆ ಬೆದರಿಕೆ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯ ಠಾಣೆಗೆ ದೂರು ನೀಡಿರುವೆ ಎಂದು ಪ್ರತಾಪ್ ಗೌಡ ಪಾಟೀಲ್ ತಿಳಿಸಿದ್ದಾರೆ. ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ 72.94% ಮತದಾನ ನಡೆದಿದ್ದು, ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಮತದಾರ ಪ್ರಭುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಜೆಡಿಎಸ್ ಅಭ್ಯರ್ಥಿ ಶಾಸಕ ವೆಂಕಟರಾವ್ ನಾಡಗೌಡ, ಬಿಜೆಪಿ ಅಭ್ಯರ್ಥಿ ಕೆ ಕರಿಯಪ್ಪ, ಮಾಜಿ ಶಾಸಕ ಕಾಂಗ್ರೆಸ್ ಅಭ್ಯರ್ಥಿ ಹಂಪನಗೌಡ ಬಾದರ್ಲಿ ಅವರು ವೈಭವದೊಂದಿಗೆ ಮಾತನಾಡಿದರು. ಕ್ಷೇತ್ರದಲ್ಲಿ 1 ತಿಂಗಳ ಪರ್ಯಂತ ನನಗಾಗಿ ಹಗಲಿರುಳು ಕೆಲಸ ಮಾಡಿರುವ ನನ್ನ ನಾಯಕರುಗಳು, ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರಿಗೂ ಕೂಡ ನನ್ನ ಹೃದಯ ತುಂಬಿದ ಧನ್ಯವಾದಗಳು. ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಮಾಡಿದ ಕೆಲಸಗಳ ಬಗ್ಗೆ ಚರ್ಚೆಯಾಗಿದೆ. ಆ ಕೆಲಸಗಳೇ ಇವತ್ತು ನನ್ನ ಗೆಲುವಿಗೆ ಬಹುದೊಡ್ಡ ಶಕ್ತಿಯಾಗಿದ್ದಾವೆ. ಅದಲ್ಲದೆ ಭಾಳಷ್ಟು ಜನ ಯುವಕರು, ಈ ಸಾರಿ ಮತದಾನ ಮಾಡಲು ಬಂದಿರುವ ಯುವಕರಲ್ಲಿ 80% ಯುವಕರು ನನಗೆ ಮತದಾನ ಮಾಡಿರ್ಬೋದು ಅನ್ನುವ ಭಾವನೆ ಇದೆ. ನಾನು ಕಳೆದ 1 ವಾರದಿಂದ ಗಮನಿಸ್ತಾ ಇದ್ದೇನೆ.
ಯುವಕರ ಪಡೆ ಬಹಳ ಕೆಲಸವನ್ನು ಮಾಡಿ ಓಡಾಡಿ ಈ ಚುನಾವಣೆಯಲ್ಲಿ ದೊಡ್ಡ ಶ್ರಮವನ್ನು ಹಾಕಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಕ್ಷೇತ್ರದಲ್ಲಿ ಶಾಂತಿಯುತ ಮತದಾನ ನಡೆದು ಎಲ್ಲಿಯೂ ಅಹಿತಕರ ಘಟನೆಗಳು ಆಗದಾಗೆ ನೋಡಿಕೊಂಡಿರುವ ಎಲ್ಲರಿಗೂ ಕೂಡ ಕ್ಷೇತ್ರದ ಶಾಸಕನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಮತದಾನ ಮಾಡಿರುವ ಎಲ್ಲ ಮತದಾನ ಪ್ರಭುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಕಂಫರ್ಟೇಬಲ್ ಮತದಾನದಿಂದ ನಾನು ಗೆಲ್ತೇನೆ ಅನ್ನೋ ವಿಶ್ವಾಸ ಇದೆ. ಅವರು ಯಾರು ಏನೇ ಹೇಳಿದರೂ ಕೂಡ ಟ್ರ್ಯಾಂಗಲ್ ಫೈಟ್ ಆಗಿರುವುದರಿಂದ ಭಾಳಷ್ಟು ಊರುಗಳಲ್ಲಿ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಹೋಗ್ತದೆ. ಕೆಲವು ಊರುಗಳಲ್ಲಿ BJP ಮೊದಲ ಸ್ಥಾನದಲ್ಲಿದ್ದರೆ 2ನೇ ಸ್ಥಾನದಲ್ಲಿ ನಾವಿದ್ದೇವೆ. ಕೆಲವು ಊರುಗಳಲ್ಲಿ ನಾವು ಮೊದಲ ಸ್ಥಾನದಲ್ಲಿದ್ದರೆ 2ನೇ ಸ್ಥಾನದಲ್ಲಿ BJP ಇದೆ. ಕೆಲವು ಹಳ್ಳಿಗಳಲ್ಲಿ 3ನೇ ಸ್ಥಾನಕ್ಕೆ ಕಾಂಗ್ರೆಸ್ ಹೋಗಿರೋದರಿಂದ ಪೈಪೋಟಿ ಕೊಡುವುದಕ್ಕೆ ತೊಂದರೆ ಆಗ್ತದೆ ಅವರಿಗೆ ಅನ್ನೋ ಭಾವನೆ ಇದೆ ನನಗೆ. ನಮಸ್ಕಾರ. ನಿನ್ನೆ ದಿವಸ 10ನೇ ತಾರೀಕಿದಂದು ನಡೆದ ಮತದಾನದ ಎಲ್ಲ ಮತದಾರ ಪ್ರಭುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಚುನಾವಣೆಯಲ್ಲಿ ಎಲ್ಲರೂ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಮತದಾನ ಕೇಂದ್ರದಲ್ಲಿ ಮತವನ್ನು ಹಾಕಿದಂಥ ಮತದಾರರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಹಿತೈಷಿಗಳು ಮತ್ತು ಈ ಚುನಾವಣೆಯ ಎಲ್ಲ ಪೊಲೀಸ್ ಬಂದೋಬಸ್ತು, ಚುನಾವಣೆ ಅಧಿಕಾರಿಗಳು ಮತ್ತು ಎಲ್ಲ ಆಫೀಸರಿಗೂ ಕೂಡ ನಾನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಾವೆಲ್ಲರೂ ಬೆಳಗ್ಗೆಯಿಂದ ಎಲ್ಲ ಕಾರ್ಯಕರ್ತರ ಜೊತೆಗೆ ಸಹಕರಿಸಿದಂಥ ಆಫೀಸರ್ಸು ಕೂಡ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಚಿನ್ನೂರು ತಾಲೂಕಿನಲ್ಲಿ 70% ಮತದಾನವನ್ನು ಮಾಡಿದ್ದಕ್ಕೆ ನಾನು ಮತದಾರ ಪ್ರಭುಗಳಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಧನ್ಯವಾದಗಳನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ದಯವಿಟ್ಟು ಎಲ್ಲ ಮತದಾರ ಆಶೀರ್ವಾದ ಸತತವಾಗಿ ನಮ್ಮ ಮೇಲೆ ಇರಲಿ ಅಂತೇಳಿ ನಾನು ಇವತ್ತಿನ ಮುಖಾಂತರ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸಿಂಧನೂರು ಮತಕ್ಷೇತ್ರದ ಎಲ್ಲ ಮತದಾರ ಬಾಂಧವರಲ್ಲಿ ಹಂಪನಗೌಡ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ತಮ್ಮೆಲ್ಲರಿಗೂ ತಾವೆಲ್ಲ ಸಕ್ರಿಯವಾಗಿ ಚುನಾವಣೆಯಲ್ಲಿ ಭಾಗವಹಿಸಿ ನನ್ನ ಪರವಾಗಿ ಮತ್ತು ನಮ್ಮ ಪಕ್ಷದ ಪರವಾಗಿ ಮತಗಳನ್ನು ಹಾಕಿ ದಿಕ್ಕವಾಗಿ ಮತ್ತು ನಮ್ಮ ಪಕ್ಷದ ವತಿಯಿಂದ ಪದಾಧಿಕಾರಿಗಳಿಂದ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಜೊತೆಗೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಕಾರ್ಯಕರ್ತರು, ಅಭಿಮಾನಿಗಳು, ಹಿರಿಯರು, ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶದಲ್ಲಿರತಕ್ಕಂಥ ಚುನಾಯಿತ ಪ್ರತಿನಿಧಿಗಳು, ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಭಾಳ ಸಕ್ರಿಯವಾಗಿ ಈ ಒಂದು ಚುನಾವಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಾವೇ ಸ್ವತಃ ಕ್ಯಾಂಡಿಡೇಟ್ ಆಗ್ಯಾರ ನಿಂತ್ಕೊಂಡು ಎಲೆಕ್ಷನ್ ಮಾಡತಕ್ಕಂಥ ರೀತಿಯಲ್ಲಿ ಮಾಡಿದ್ದೀರಿ. ಈ ಒಂದು ಚುನಾವಣೆಯಲ್ಲಿ ತಾವೆಲ್ಲ ಶ್ರಮಪಟ್ಟು ನನ್ನ ಗೆಲುವಿಗೆ ಕಾರಣೀಭೂತರಾಗಿದ್ದಕ್ಕೆ ತಮಗೂ ಮತ್ತು ಎಲ್ಲ ಪಕ್ಷದ ಮುಖಂಡರಿಗೂ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಿಗೂ, ಪದಾಧಿಕಾರಿಗಳು ವೈಯಕ್ತಿಕವಾಗಿ ಮತ್ತು ಪಕ್ಷದ ಅಭ್ಯರ್ಥಿಯಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾನ ಬಾಂಧವರಿಗೂ ಮತ್ತು ಅಧಿಕಾರ ವರ್ಗದ ಸಿಬ್ಬಂದಿಗಳಿಗೂ, ಪೊಲೀಸ್ ಇಲಾಖೆ ಸಿಬ್ಬಂದಿಗೂ ಎಲ್ಲರಿಗೂ ಶಾಂತಿಯುತವಾಗಿ ಚುನಾವಣೆ ನಡೆಸಿದಂಥ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಆರ್ ಸಿದ್ದನಗೌಡ ತುರ್ವಿಹಾಳ್ ಮೇಲೆ ಬಿಜೆಪಿ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಮಾರಣಾಂತಿಕ ಹಲ್ಲೆ ನಡೆಸಿರುವುದು ಖಂಡನೀಯವಾಗಿದೆ ಎಂದು ಸಿಪಿಐ ಎಂಎಲ್ ರೆಡ್ ಸ್ಟಾರ್ ರಾಜ್ಯ ಸಮಿತಿಯ ಸದಸ್ಯ ಎಂ ಗಂಗಾಧರ್ ತಿಳಿಸಿದ್ದಾರೆ.
ಈ ಕುರಿತು ಹೇಳಿಕೆ ನೀಡಿರುವ ಅವರು, ಮಸ್ಕಿಯಲ್ಲಿ ಬಿಜೆಪಿ ಪಕ್ಷದವರಿಗೆ ಸೋಲಿನ ಭಯ ಕಾಡುತ್ತಿದೆ. ಹತಾಶೆಗೊಂಡು ಮಸ್ಕಿ ಮಾಜಿ ಶಾಸಕ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಅವರ ಸಹೋದರ ಸಂಬಂಧಿಗಳು ಬಿಜೆಪಿ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಮತ್ತು ಮುಖಂಡರು ರೌಡಿಗಳಂತೆ ವರ್ತಿಸಿ ರಸ್ತೆಯಲ್ಲಿ ಅಟ್ಟಾಡಿಸಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವುದು ಖಂಡನೀಯವಾಗಿದೆ. ಕೂಡಲೇ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಸಮೇತ ಉಳಿದೆಲ್ಲ ಬಿಜೆಪಿ ಹಾಗೂ ಬಜರಂಗ ದಳದ ಮುಖಂಡರನ್ನು ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ. ನಿನ್ನೆ ದಿನಾಂಕ 10ರಂದು ಮೇನ್ ಮತದಾನ ಮುಗಿದ ಸಮಯದಲ್ಲಿ ಮಸ್ಕಿ ಪಟ್ಟಣದ ಗಚ್ಚಿನಮಠದ ಹತ್ರ ಇರುವಂಥ ಬೂತಿಗೆ ನಿಕಟಪೂರ್ವ ಶಾಸಕ ಬಸನಗೌಡ ತುರ್ಯಾಳ್ ಅವರ ತಮ್ಮ ಸಿದ್ದನಗೌಡ ಅವರು ಮತ್ತು ಅವರ ಶಾಸಕರ ಮಗ ಮತ್ತು ಇತರರು ಆ ಬೂತಿಗೆ ಆಗಮಿಸಿದಾಗ ಈ ಪ್ರತಾಪ್ ಗೌಡನ ಕಡೆಯವರು ಈ ಬಜರಂಗ ದಳದ BJPಯ ಗುಂಡಾಗಳು ಏಕಾಏಕಿ ಮುಗಿಬಿದ್ದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆಯನ್ನು CPM ರಿಜಿಸ್ಟ್ರಾರ್ ಪಕ್ಷ ರಾಜ್ಯ ಸಮಿತಿ ಉಗ್ರವಾಗಿ ಖಂಡಿಸ್ತೀವಿ. ಏನು BJP ಸೋಲ್ತೀವಿ ಅನ್ನೋ ಭಯದಿಂದ, ನಾವು ಸೋಲ್ತೀವಿ ಚುನಾವಣೆಯಲ್ಲಿ ಅನ್ನೋ ಭಯದಿಂದ ಹತಾಶೆಗೊಂಡು ಏಕಾಏಕಿ ಬಜರಂಗ ದಳದ ಈ BJP ಗುಂಡಾಗಳು ಸಿದ್ದನಗೌಡರ ಮೇಲೆ ಮಾಡಿದಂಥ ಹಲ್ಲೆ ಏನಿದೆ, ಮಾಡಿದಂಥ ಹಲ್ಲೆಯನ್ನು ಉಗ್ರವಾಗಿ ಖಂಡಿಸೋದ್ರ ಜೊತೆಗೆ ಪ್ರತಾಪ್ ಪಾಟೀಲ್ ಸೇರಿಕೊಂಡು ಇತರೆ ಗುಂಡಾಗಳನ್ನು ಕೂಡಲೇ ಪೊಲೀಸರು ಬಂಧಿಸಬೇಕು, ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಈ ಮೂಲಕ ನಾನು CPM ರಿಜಿಸ್ಟ್ರಾರ್ ರಾಜ್ಯ ಸಮಿತಿ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀನಿ. ತಾಲೂಕಿನ ಮಾಡಶಿರ್ವಾರ ಗ್ರಾಮದಲ್ಲಿ ಗುರುವಾರ ಭಾರೀ ಗಾಳಿ ಸಹಿತ ಮಳೆಗೆ ರಸ್ತೆಯ ಅಕ್ಕಪಕ್ಕದಲ್ಲಿದ್ದ ಮರಗಳು ಉರುಳಿದ್ದು ವಾಹನ ಸವಾರರು ತೊಂದರೆ ಅನುಭವಿಸುವಂತಾಗಿದೆ. ಮಧ್ಯಾಹ್ನ ಏಕಾಏಕಿ ಸುರಿದ ಗಾಳಿ ಹಾಗೂ ಮಳೆಗೆ ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿರುವ ಮರಗಳು ರಸ್ತೆಗೆ ಉರುಳಿ ಬಿದ್ದಿವೆ. ಇದರಿಂದಾಗಿ ಕೆಲ ಕಾಲ ರಸ್ತೆ ಸಂಚಾರಕ್ಕೆ ತೊಂದರೆಯಾಯಿತು. ವಿದ್ಯುತ್ ಸಂಪರ್ಕಕ್ಕೆ ಹಾಕಲಾಗಿದ್ದ ಕಂಬಗಳು ಸಹ ನೆಲಕ್ಕುರುಳಿದ್ದು ಜನರು ತೊಂದರೆ ಅನುಭವಿಸುವಂತಾಗಿದೆ. ಬರ್ತಾ ಬರ್ತಾನ ಚೇತನ್ ಬರಾಕೈತೇನು JCB ಆಗ್ಬೇಕು, ಮನುಷ್ಯರು ನಡೆಯಲ್ಲ. ಏನಿದೆ ಹೆಂಗೆ ನಡೀತಿ? ನಿನ್ನೆ ನೀನು ಗಿಡ ಏನು ಬಿದ್ದು ಅನಾಹುತ ಮಾಡಿ ಇಲ್ಲ ಸಾವುಕಾರ ಹೇಳಿದ್ನಂತ, ಅದೇನೈತೆ ಅರಕ್ಕೆ ಕೊಡ್ತಪ್ಪ JCBಲಿಂದ ತೆಗ್ಸಂತ ಹೇಳ್ಯಾನಂತ. ಹುಡುಗ ನನಗ್ಯಾರು ಹೇಳಿದ್ರೆ ನಾನು ಮಿಷಿನ್ದಾಗ ಕೊರಿಸಿ ಹಾಕ್ಕೊಂಬಿಡ್ತಿದ್ವಿ ಕಟ್ಟಿಗೆ.
ನೀನು ಮಳೆ ಬಂದಾಗ ಲೈನ್ ಟ್ರಿಪ್ ಆಗೋದು ಇಲ್ಲಿಂದ. ಹಾಂ ಹರೇಟನೂರು ಗ್ರಾಮದಲ್ಲಿ ನಡೆದ ದೇವರಮನೆ ಕುಟುಂಬ ಮದುವೆ ಸಮಾರಂಭದಲ್ಲಿ ಕಾರುಣ್ಯಾಶ್ರಮದ ವೃದ್ಧರಿಗೆ ವಸ್ತ್ರಗಳನ್ನು ವಿತರಿಸಿ ವಿನೂತನವಾಗಿ ಆರತಕ್ಷತೆ ಕಾರ್ಯಕ್ರಮ ಆಚರಿಸಲಾಯಿತು. ಈ ಕುರಿತು ಕಾರುಣ್ಯಾಶ್ರಮದ ಆಡಳಿತಾಧಿಕಾರಿ ಚನ್ನಬಸವ ಸ್ವಾಮಿ ಮಾತನಾಡಿದರು. ಲಕ್ಷ್ಮೀ ನಾಗಮ್ಮ ಅವರು ತಮ್ಮ ಪುತ್ರಿ ಹುಲಿಗೆಮ್ಮ ಅವರ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಈ ರೀತಿಯ ಸೇವಾ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯವಾಗಿದೆ. ಆಶ್ರಮದ ಅನಾಥರಿಗೆ ವೃದ್ಧರಿಗೆ ವಸ್ತ್ರಗಳನ್ನು ವಿತರಿಸುವ ಮೂಲಕ ಸಹೋದರತೆಯ ಮನೋಭಾವನೆಯಿಂದ ನಿಸ್ವಾರ್ಥ ಸೇವೆ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಹರೇಟನೂರಿನ ದೇವರಮನೆ ಕುಟುಂಬದ ಸದಸ್ಯರಾದ ನೀಲಮ್ಮ, ಅಯ್ಯಪ್ಪ ನಾಯಕ್, ಹುಲಿಗೆಮ್ಮ, ಮಂಜುನಾಥ್, ಓಬಳೇಶ್ ಹಾಗೂ ಕಾರುಣ್ಯಾಶ್ರಮದ ಈರಮ್ಮ, ಶರಣಮ್ಮ, ಹನುಮಂತಮ್ಮ, ವೀರಭದ್ರಪ್ಪ, ಹರ್ಷವರ್ಧನ್, ವಿಜಯಲಕ್ಷ್ಮಿ, ಬಸಮ್ಮ, ನಕುಲ್, ಸರ್ವೇಶ್, ಜೀನೇಂದ್ರ ಸೇರಿದಂತೆ ಅನೇಕರಿದ್ದರು. ನಮ್ಮ ಹರೇಟನೂರು ಗ್ರಾಮದ ಶ್ರೀಮತಿ ನೀಲಮ್ಮ ಶ್ರೀ ದಿವಂಗತ ದುರ್ಗಪ್ಪ ಇವರ ಪ್ರೀತಿಯ ಮೊಮ್ಮಗಳು, ಶ್ರೀಮತಿ ಲಕ್ಷ್ಮೀ ಶ್ರೀ ನಾಗಪ್ಪ ದೇವರಮನೆಯವರ ಪ್ರೀತಿಯ ಮಗಳಾಗಿರುವಂಥ ಚಿರಂಜೀವಿ ಅರಿಶಿಣ ಕುಂಕುಮ ಸೌಭಾಗ್ಯವತಿ ಹುಲಿಗೆಮ್ಮ ಇವರ ವಿವಾಹ ಮಹೋತ್ಸವ ಕಾರ್ಯಕ್ರಮವನ್ನು ಚಿರಂಜೀವಿ ಅಯ್ಯಪ್ಪ ನಾಯಕ ಬಾದರ್ಲಿ ಇವರೊಂದಿಗೆ ಸುಮಾರು 6 ದಿನಗಳ ಹಿಂದೆಯಷ್ಟೇ ನಡೆದಿತ್ತು. ಈ ಒಂದು ನಡೆದಂಥ ಸಂದರ್ಭದಲ್ಲಿ ನಮಗೆ ವಿಶೇಷವಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ವಿಚಿತ್ರವಾದಂಥ ಕಾರ್ಯಕ್ರಮ. ಯಾಕಂದರೆ ಈ ಕಾರ್ಯಕ್ರಮ ಇತಿಹಾಸ ಪುಟದಲ್ಲಿ ಸೇರುವಂಥ ಕಾರ್ಯಕ್ರಮ. ಅವರ ಮಗಳ ಅರತ್ಯಕ್ಷತೆಯ ಅಂಗವಾಗಿ ಕಾರುಣ್ಯಾಶ್ರಮದಲ್ಲಿರುವಂಥ ಎಲ್ಲ ಹಿರಿಯರಿಗೆ ಒಂದು ವಸ್ತ್ರದಾನ ಮಾಡೋದ್ರ ಮೂಲಕ ಅವರಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವ ಆತ್ಮೀಯತೆ, ಮಮತೆ, ಪ್ರೀತಿಯನ್ನು ದಾರಿ ಎರೆಯುವುದರ ಮೂಲಕ ವಿಶೇಷವಾಗಿ ಶ್ರೀಮತಿ ಲಕ್ಷ್ಮೀ ಶ್ರೀ ನಾಗಪ್ಪ ದೇವರಮನೆ ದಂಪತಿಗಳು ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಬಹಳ ಸಂತೋಷದ ವಿಚಾರ. ಯಾಕಂದರೆ ಇವತ್ತಿನ ದಿನ ನಾವೆಲ್ಲ ನೋಡ್ತಾ ಇದ್ವಿ, ಸುಮಾರು ಎಂತೆಂಥ ಕೋಟ್ಯಾಧಿಪತಿಗಳು ಒಂದು ತಮ್ಮ ಮಕ್ಕಳ ವಿವಾಹವನ್ನು ಒಂದು ಅದ್ಧೂರಿಯಾಗಿ ನೆರವೇರಿಸ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಬಂಧು ಬಳಗದ ಜೊತೆಯನ್ನು ಕೂಡ ಇವರು ಕೂಡ ನಮ್ಮ ತಂದೆ ತಾಯಿಗಳು, ಇವರು ಕೂಡ ನಮ್ಮ ಸಹೋದರರು ಎನ್ನುವ ಒಂದು ಮನೋಭಾವನೆ ಇಟ್ಕೊಂಡು ಅವರ ಅರತ್ಯಕ್ಷತೆಯನ್ನು ವಿಶೇಷವಾಗಿ ಈ ಕಾರುಣ್ಯ ಕುಟುಂಬದ ಕೂಸುಗಳ ಒಂದು ಸಮಕ್ಷಮದಲ್ಲಿ ನೆರವೇರಿಸಿರುವಂಥದ್ದು ಬಹಳ ಖುಷಿಯ ವಿಚಾರ. ಯಾಕಂದರೆ ಇವತ್ತು ನಾನು ನನ್ನದು ಎನ್ನುವ ಸ್ವಾರ್ಥ ಪ್ರಪಂಚದಲ್ಲಿ ನನ್ನದೇನೂ ಇಲ್ಲ ಎನ್ನುವ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡಿರುವಂಥ ನಾಗಪ್ಪ ದೇವರಮನೆಯವರ ಕುಟುಂಬಕ್ಕೆ ಭಗವಂತ ಆಯಸ್ಸು, ಆಯುರಾರೋಗ್ಯ, ಸುಖ, ಶಾಂತಿಯನ್ನು, ನೆಮ್ಮದಿಯನ್ನು ಕೊಡಲಿ. ಅದೇ ರೀತಿ ಹುಲಿಗೆಮ್ಮ, ಅಯ್ಯಪ್ಪ ನಾಯಕ ಈ ದಂಪತಿಗಳು ಒಂದು ಸಮಾಜದಲ್ಲಿ ಒಂದು ಅತ್ಯುನ್ನತವಾದಂಥ ದಂಪತಿಗಳಾಗಿ ಶಿವಪಾರ್ವತಿಯರಾಗಿ ಬಾಳೆ ಬದುಕಿ 100 ವರ್ಷಗಳ ಕಾಲ ಈ ದೇವರಮನೆ ಕುಟುಂಬ ಹಾಗೂ ಬಾದಲಿ ಕುಟುಂಬದ ನಮ್ಮ ಘನತೆ ಗೌರವವನ್ನು ಹೆಚ್ಚಿಸಲಿ ಅಂತೇಳಿ ನಾವು ಶುಭಾಶೀರ್ವಾದ ಪ್ರಾರ್ಥಿಸುವಂಥದ್ದು. ಇವತ್ತು ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇಂಥ ಯಜಮಾನರನ್ನು ಕರ್ಕೊಂಡು ಹೋದರೆ ಈ ಒಂದು ವಿವಾಹ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಕರ್ಕೊಂಬಂದಿರುವಂಥದ್ದು ಇದೇ ಪ್ರಥಮ ಕಾರ್ಯಕ್ರಮ. ನಮಗೆ ಬಹಳ ಖುಷಿ ಅನಿಸ್ತದೆ. ನಾವು ಹರೇಟನೂರಿನಲ್ಲಿ ಹುಟ್ಟಿದ್ದು ಕೂಡ ಸಾರ್ಥಕ ಆಗಿದೆ ಅನಿಸ್ತದೆ. ಯಾಕಂದರೆ ಇವತ್ತು ಇಂಥ ಒಂದು ಚಿಕ್ಕ ಊರಲ್ಲಿ ಪಾಪ ಬಹಳ ಕಡುಬಡತನದ ಪರಿಸ್ಥಿತಿಯಲ್ಲಿರುವಂಥ ಈ ನಾಗಪ್ಪ ಇವರೆಲ್ಲರಿಗೆ ವಸ್ತ್ರದಾನ ಮಾಡೋದ್ರ ಮೂಲಕ ನನ್ನ ಮಗಳಿಗೆ ಆಶೀರ್ವಾದ ಮಾಡಿರಿ, ನನ್ನ ಮಗಳಿಗೆ ಅಳಿಯನಿಗೆ ಅಂತೇಳಿ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ತಾರಲ್ಲ, ನಿಜವಾಗ್ಲೂ ಇದು ಬಹಳ ಆಶ್ಚರ್ಯಕರವಾದಂಥ ಸಂಗತಿ. ಇವತ್ತು ನೀವೆಲ್ಲ ವೀಕ್ಷಕರೇ, ನೀವೆಲ್ಲ ನೋಡ್ತಾ ಇದ್ದೀರಿ. ನೀವು ಕೂಡ ನಿಮ್ಮ ಮನೆಯಲ್ಲಿರುವಂಥ ಕಾರ್ಯಕ್ರಮಗಳನ್ನು ಇಂಥ ಒಂದು ನೊಂದು ಬೆಂದ ಜೀವಿಗಳ ಜೊತೆ ಆಚರಣೆ ಮಾಡಿಕೊಂಡ್ರೆ ಅದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ ಎನ್ನುವ ಒಂದು ಮಾತು ಇವತ್ತು ನಮಗೆ ಬಹಳ ಖುಷಿಯ ವಿಚಾರ. ಯಾಕಂದರೆ ಈ ನಾಗಪ್ಪ ಸರ್ವೇ ಸಾಮಾನ್ಯ ಒಬ್ಬ ಕಡುಬಡವನಾಗಿ, ಒಬ್ಬ ಕಾರ್ಮಿಕನಾಗಿ, ಒಂದು ರೈತನಾಗಿ ತನ್ನ ಜೀವನವನ್ನು ನಡೆಸುವಂಥ ಇಂಥ ಸಂದರ್ಭದಲ್ಲಿ ಈ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂಥ ನಾಗಪ್ಪ ಅವರಿಗೆ ಮಗದೊಮ್ಮೆ ನಾನು ನನ್ನ ಶ್ರೀಮಠ ಸೇವಾ ಟ್ರಸ್ಟ್ ಕಾರುಣ್ಯ ಕುಟುಂಬದ ವತಿಯಿಂದ ಅಭಿನಂದನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.